ಎಲ್ಲರಿಗೂ ನಮಸ್ಕಾರ. 10 ನಿಮಿಷದಲ್ಲಿ ನಿಂಬೆಹಣ್ಣಿನ ರೈಸು ಮಾಡುವ ವಿಧಾನ. 1 ಈರುಳ್ಳಿ, 4 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಆಮೇಲೆ ಒಂದು ಬಾಣಲೆಯನ್ನು ಇಟ್ಟು ಆ ಬಾಣಲೆ ಸ್ವಲ್ಪ ಕಾವಾದ ಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ಹಾಕಬೇಕು. ಆಮೇಲೆ 1 ಸ್ಪೂನ್ ಆಯಿಲ್ ಹಾಕಿ, ಜಾಸ್ತಿ ಹಾಕಬೇಡಿ ಆಯಿಲು. ಓಕೆ, ಆಯ್ತ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ. ಆಮೇಲೆ ಸ್ವಲ್ಪ ಶೇಂಗಾ ಬೀಜ ಹಾಕಿ, ಇಲ್ಲಾಂದರೆ ಉದ್ದಿನಬೇಳೆ ಇದ್ದರೆ ನೀವು ಉದ್ದಿನಬೇಳೆ ಕೂಡ ಹಾಕೋಬೋದು. ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡಿ. ಆಮೇಲೆ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಬೇಕು. ಯಾಕಂದರೆ ಬ್ರೌನ್ ಕಲರ್ ಬಂದ್ರೇ ಲೆಮನ್ ರೈಸ್ ಸೂಪರ್ ಹಾಕೋದು. ಕೆಳಗಡೆ ಗ್ಯಾಸು ಲೋ ಫ್ಲೇಮಲ್ಲಿ ಇಡಬೇಕು. ಆಮೇಲೆ 1 ಚಿಟಿಕೆ ಅರಿಶಿಣ ಪೌಡ್ರ್. ಆಮೇಲೆ ಫ್ರೈ ಮಾಡಿದ ತಕ್ಷಣ ನಮಗೆ ರುಚಿ ತಕ್ಕಂಥ ಉಪ್ಪು ಹಾಕಬೇಕು. ನಮ್ಗೆ ರುಚಿ ತಕ್ಕಂಥ ಉಪ್ಪು. ನಾನು ಆಲ್ರೆಡಿ ಆಗಲೇ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ರೈಸು ಗರಿಯಾಗಿರಬೇಕು ಅಥವಾ ಉದುರಾಗಿರಬೇಕು. 1 ಲಿಂಬೆಹಣ್ಣಿನ ಒಳಗಡೆ ಅರ್ಧ ಲಿಂಬೆಹಣ್ಣು ಹೆಚ್ಚಿ ಅದಕ್ಕೆ ಬೀಜವನ್ನು ತೆಗೆದು ರಸವನ್ನು ಹಿಂಡಬೇಕು. ಯಾಕಂದರೆ ಬೀಜ ಇಲ್ಲಾರ್ದೆ ನಾವು ಹಾಗೆ ಹಿಂಡಿಬಿಟ್ರೆ ವಿಷ ಆಗುತ್ತೆ ರೈಸ್ ಎಲ್ಲ. ಓಕೆನಾ? ನಾನು ಆಲ್ರೆಡಿ ಆಗಲೇ 2 ಬೌಲ್ ರೈಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬ್ರೌನ್ ಕಲರ್ ಆಗಿ ಈ ಥರ ಫ್ರೈ ಮಾಡಿದಾಗ ಚೆನ್ನಾಗಿ ಬರುತ್ತದೆ. ಆ ಸ್ಮೆಲ್ ಫುಲ್ ಚೆನ್ನಾಗಿರುತ್ತದೆ. ಆ ಥರ ಎಲ್ಲ ಈ ಥರ ನೋಡಿ ಕಲರ್ ಹೆಂಗಾಗಿದೆ ನೋಡಿ. ಈರುಳ್ಳಿ ಬ್ರೌನ್ ಬರಬೇಕು. ಆಮೇಲೆ 2 ಬಾಯ್ಲ್ ರೈಸು ಆ್ಯಡ್ ಮಾಡಿ ನೀಟಾಗಿ ಸ್ಲೋವಾಗಿ ಮಿಕ್ಸ್ ಮಾಡಬೇಕು. ಓಕೆನಾ? ಗ್ಯಾಸು ಲೋ ಫ್ಲೇಮಲ್ಲಿ ಇಡಬೇಕು ಯಾವಾಗಲೂ. ನೋಡಿ ಈ ಥರ ಆಗುತ್ತೆ. ಬರ್ತಾ ಕಲರ್ ಕೂಡ ಚೇಂಜ್ ಆಗುತ್ತೆ ರೈಸ್ ನೋಡಿ. ಫ್ರೈ ಮಾಡಿದಾಗೆಲ್ಲ ಕಲಿಸಿದಾಗೆಲ್ಲ ರೈಸ್ ನೋಡಿ ಯಾವ ಥರ ಕಲರ್ ಬಂದು ಫುಲ್ ಎಲ್ಲೋ ಕಲರ್ ಬಂತು. ಇದು ಲೆಮನ್ ರೈಸ್. ದಯವಿಟ್ಟು ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ಸ್ ತಿಳಿಸಿ. ಎಲ್ಲರೂ ನೋಡೋದಕ್ಕೆ ತುಂಬ ಧನ್ಯವಾದಗಳು.